ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಚಂದುಗೆ ಸರಳ ಕೊಟ್ಟಿರೋದು ತಂಗ್ಳನ್ನ ಅಂತ ಗೊತ್ತಾಗುತ್ತೆ. ಆದರೆ ಅದನ್ನ ಸರಳ ಕೊಟ್ಟಿರಲ್ಲ, ಪುಟ್ಟಕ್ಕ ಕೊಟ್ಟಿರ್ತಾರೆ. ಈ ಕಡೆ ರಾಣಿ ಅಂತೂ ಅದನ್ನ ಊಟ ಮಾಡೋಕ್ಕೆ ಆಗ್ತಿರಲ್ಲ. ಚಂದು ನಾನೇ ತಿನ್ನಿಸ್ತೀನಿ ಅಂದಾಗ ಆಗ ಚಂದುಗೆ ಅದು ಹಾಳಾಗಿರೋ ಅನ್ನ ಅಂತ ತಿಳಿದು ಅಮ್ಮ ಅಮ್ಮ ಅಂತ ಕಿರ್ಚ್ಕೊಂಡು ಬರ್ತಾನೆ. ಯಾಕೋ ಇಷ್ಟು ದಿನ ನಿಮ್ಮಪ್ಪ ಕಿರ್ಚ್ಕೊಂಡು ಬರ್ತಿದ್ರು, ಈಗ ನೀನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ ಸರಳ ಜೋರಾಗಿ ಚಂದುನ್ ಕೇಳಿದಾಗ, ಅಲ್ಲ ಕಣಮ್ಮ, ರಾಣಿಗೆ ಮೊದಲೇ ಹುಷಾರಿಲ್ಲ, ಅಂಥದ್ರಲ್ಲಿ ನೀನು ಹಲಸಿದನ್ನ ಕೊಟ್ಟಿದ್ದೀಯಲ್ಲ, ಇದೇನಾದ್ರು ಅಪ್ಪನಿಗೆ ಗೊತ್ತಾದರೆ ಅವರು ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ತಾನೆ ಚಂದು. ಅವಾಗ ಸರಳ ಇದ್ದವನು, ಏನು ಹೇಳ್ತಿದ್ಯಾ, ಹಲಸಿದನ್ನ ಕೊಟ್ಟಿರೋದಾ? ಅಯ್ಯೋ, ಅಮ್ಮನಿಗೆ ಗೊತ್ತಾಗ್ಲಿಲ್ಲ ಅಂತ ಅನಿಸುತ್ತೆ, ಹಾಳಾಗಿದ್ದನ್ನ ಕೊಟ್ಟಿರ್ಬೋದು, ಇರಲಿ ಬಿಡು, ಕೊಡು, ನಾನು ಬಿಸಿಯನ್ನ ಮಾಡಿ ರಾಣಿಗೆ ಕೊಡ್ತೀನಿ ಅಂತ ಸರಳ. ಇದು ಏನಾದ್ರು ಸತ್ಯನಿಗೆ ಗೊತ್ತಾದರೆ ಮತ್ತೆ ಅವರು ಜೋರು ಮಾಡ್ತಾರೆ, ನಾನೇ ಬೈಸ್ಕೋಬೇಕು ಅಂತ ಹೊಸ ಅನ್ನ ಮಾಡಿ ರಾಣಿಗೆ ಕೊಡ್ತಾಳೆ. ಈ ಕಡೆ ಬಾಲ ಮಾತ್ರ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ನನಗೆ ಮಗು ಇದೆ, ಆದರೆ ಕಾವೇರಿ ಈ ವಿಚಾರ ನನಗೆ ಹೇಳಲೇ ಇಲ್ಲ. ಆದರೆ ನಾನು ಈ ವಿಚಾರನ ಇಲ್ಲಿಗೆ ಬಿಡಲ್ಲ, ಹೇಗಾರು ಮಾಡಿ ನನಗೆ ಮಗು ವಿಚಾರನ ತಿಳ್ಕೊಂಡೇ ತಿಳ್ಕೊಳ್ತೀನಿ. ಆದರೆ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡುವಾಗ ಸತ್ಯ ನೆನಪಾಗುತ್ತೆ. ಸತ್ಯನಿಗೆ ಎಲ್ಲ ವಿಚಾರ ಗೊತ್ತೇ ಇರುತ್ತೆ. ಹಾಗಾಗಿ ಮೊದಲು ನನ್ನನ್ನು ಹುಡುಕಬೇಕು ಅಂತ ಇದ್ದ ಸತ್ಯ, ಆದರೆ ಈಗ ನನ್ನ ನೋಡಿದರೆ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಅಂದರೆ ಅವನಿಗೂ ನನಗೂ ಮತ್ತು ಕಾವೇರಿಗೆ ಮಗು ಇರೋ ವಿಚಾರ ಸತ್ಯನಿಗೂ ತಿಳಿದಿದೆ. ಹಾಗಾಗಿ ಎಲ್ಲಿ ಈ ವಿಚಾರ ನನಗೆ ಗೊತ್ತಾಗುತ್ತೆ ಅಂತ ಇಷ್ಟು ದಿನ ಅವನು ನನ್ನ ಕಣ್ ತಪ್ಪಿಸಿ ಓಡಾಡ್ತಿದ್ದ. ಹಾಗಾದರೆ ಸತ್ಯನಿಗೆ ಎಲ್ಲ ವಿಚಾರ ತಿಳಿದ್ರಿಂದ ನಾನು ಸತ್ಯನ ಮನೆಗೆ ಹೋದ್ರೇ ನನ್ನ ಮಗು ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂದ್ಕೊಂಡು ಬಾಲ ಚೆನ್ನಾಗಿ ಕುಡಿದು ಸತ್ಯನ ಮನೆಗೆ ಹೋಗಿರ್ತಾನೆ. ಆದರೆ ಈ ಕಡೆ ರಾಣಿ ಜ್ವರ ಅಂತ ಯಾವಾಗಲೂ ಹೊರಗೆ ಮಲ್ಗೋಳು, ಇವತ್ತು ಒಳಗೆ ಮಲಗಿರ್ತಾಳೆ. ಹಾಗಾಗಿ ಬಾಲ ಬಂದು ಕರೆದ್ರೂ ರಾಣಿಗೂ ಗೊತ್ತಾಗಲ್ಲ. ಈ ಕಡೆ ಬಾಲ ಬಂದು ಸತ್ಯ ಸತ್ಯ ಅಂತ ತುಂಬ ಕುಡಿದು ಜೋರಾಗಿ ಕಿರ್ಚುತ್ತಿರ್ತಾನೆ. ಸತ್ಯ ಗಾಬರಿಯಿಂದ ಬಂದು, ಅಯ್ಯೋ, ಬಾಲ ಬಂದಿದ್ದಾನಲ್ಲ, ಇವನ್ ಮಾತೇನಾದ್ರು ರಾಣಿ ಕೇಳಿಬಿಟ್ರೆ ಎಲ್ಲ ವಿಚಾರ ಗೊತ್ತಾಗ್ಬಿಡುತ್ತೆ, ಮತ್ತು ಕೊನೆಗೆ ರಾಣಿಗೆ ಬಾಲನೇ ತನ್ನ ಅಪ್ಪ ಅನ್ನೋ ವಿಚಾರ ಗೊತ್ತಾಗುತ್ತೆ ಅಂದ್ಕೊಂಡು ಸತ್ಯ ಬಾಲನ ದೂರ ಕರ್ಕೊಂಡು ಹೋಗ್ಬಿಡ್ತಾನೆ. ಸತ್ಯ ಅಂತೂ ಹೆದರ್ಕೊಂಡು, ಅಯ್ಯೋ, ಇವನು ಯಾಕೆ ಇಷ್ಟೊತ್ತಿಗೆಲ್ಲ ಬಂದುಬಿಟ್ಟ, ಏನಿರ್ಬೋದು ಅಂತ ಅವನನ್ನ ಹೊರಗೆ ಕರ್ಕೊಂಡೋಗಿ, ಯಾಕೋ ನೀನು ಬರೋಕ್ಕೆ ಹೋದೆ, ನಾನು ಹೇಳಿದೆ ತಾನೇ ಯಾವ ಕಾರಣಕ್ಕೂ ನಿನ್ನ ಜೊತೆ ನನಗೆ ಮಾತಾಡೋಕ್ಕೆ ಏನೂ ಇಲ್ಲ ಅಂತ, ಆದರೂ ಯಾಕೋ ನನ್ನ ಹಿಂದೆ ಬಿದ್ದಿದೆಯಾ ಅಂತ ಸತ್ಯ ಕೇಳ್ತಾನೆ. ಬಾಲ ಇದ್ದವನು ಕಾಲಿಗೆ ಬಿದ್ದು, ಸತ್ಯ, ನಿಜವಾಗ್ಲೂ ಹೇಳು, ನನಗೂ ಕಾವೇರಿಗೂ ಮಗು ಆಗಿತ್ತಾ, ಆ ಮಗು ಈಗ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಸತ್ಯನಿಗೆ ತುಂಬ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ, ಕಾವೇರಿ ಮಗುನ ಯಾರು ಹೇಳಿದ್ದು ಅಂದಾಗ, ಹೇಳು ಸತ್ಯ, ನನಗೆಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ, ನಾನಿವತ್ತು ಜೈಲಿಗೆ ಹೋಗಿದ್ದೆ, ಆವಾಗ ಒಂದು PC ಫೈಲ್ ಇಟ್ಕೊಂಡು ಬರ್ತಿದ್ಲು, ಆ ಫೈಲಲ್ಲಿ ತಾಯಿ ಕಾರ್ಡ್ ಇತ್ತು, ಅಂದರೆ ಕಾವೇರಿದು ತಾಯಿ ಆಗಿರೋ ಡಾಕ್ಯುಮೆಂಟ್ ಎಲ್ಲ ಇತ್ತು, ಅದನ್ನ ನೋಡಿದೆ. ಆದರೆ ನಾನು ಕಾವೇರಿನ ಕೇಳಿದರೆ ಅವಳು ಏನೂ ಹೇಳ್ತಿಲ್ಲ. ಹಾಗಾಗಿ ಇನ್ನು ಸತ್ಯ ಗೊತ್ತಿರೋದು ನಿನಗೆ ಮಾತ್ರ. ಹೇಳು ಸತ್ಯ, ಕಾವೇರಿಗೆ ಮಗು ಇತ್ತಾ, ಆ ಮಗು ಈಗ ಎಲ್ಲಿದೆ ಅಂತ ಹೇಳ್ತಾನೆ. ಆದರೆ ಯಾವ ಕಾರಣಕ್ಕೂ ಸತ್ಯ ಮಾತ್ರ ಈ ವಿಚಾರ ಬಾಲನಿಗೆ ಗೊತ್ತಾಗಬಾರ್ದು. ಬಾಲನಿಗೆ ತನ್ನ ತಂಗಿದು ಮಗು ಇದೆ, ಅಂದರೆ ರಾಣಿ ಇದ್ದಾಳೆ ಅಂತ ಗೊತ್ತಾದರೆ ಅವ್ನು ಮತ್ತೆ ಏನಾದ್ರು ನನ್ನ ತಂಗಿ ಮಗಳಿಗೆ ಹಿಂಸೆ ಮಾಡ್ತಾನೆ. ಈ ವಿಚಾರ ಗೊತ್ತಾಗಬಾರ್ದು ಅಂತ ತಂಗಿ ಎಷ್ಟೋ ಸಲ ಹೇಳಿದ್ದಾಳೆ. ಹಾಗಾಗಿ ಸತ್ಯ ಇಲ್ಲೇ ಇಲ್ಲ ಕಣೋ, ನಿನಗೆ ಮಗು ಇಲ್ಲ ಅಂತ ಹೇಳ್ತಾರೆ. ಪ್ಲೀಸ್ ಕಣೋ ಹೇಳು ಅಂತ ಕಾಲಿಗೆ ಬೀಳ್ತಾನೆ ಬಾಲ. ಕೊನೆಯದಾಗಿ, ಹೌದು, ನಿನಗೆ ಮಗು ಇದ್ದಿದ್ದು ನಿಜ, ಆದರೆ ಆ ಮಗು ಈಗಿಲ್ಲ, ಅದು ಸತ್ತೋಗಿದೆ, ಹುಟ್ಟೋದ್ಕಿಂತ ಮುಂಚೆನೇ ಆ ಮಗು ಸತ್ತೋಯ್ತು ಅಂತ ಇಲ್ಲಿ ಸತ್ಯ ಸುಳ್ಳನ್ನು ಹೇಳ್ಬಿಡ್ತಾನೆ. ಇದನ್ನು ಕೇಳಿ ಬಾಲನಿಗಂತೂ ತುಂಬ ನೋವಾಗ್ಬಿಡುತ್ತೆ. ಏನು ಹೇಳ್ತಿದ್ಯಾ, ನನ್ನ ಮಗು ಸತ್ತೋಯ್ತಾ, ನಾನು 10 ವರ್ಷ ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ಅದು ನನಗೆ ಗೊತ್ತುಂಟು, ಆದರೆ ಈಗ ಕಾವೇರಿಗೆ ಮಗು ಇದೆ ಅನ್ನೋ ವಿಚಾರ ಕೇಳಿ ತುಂಬ ಖುಷಿಪಟ್ಟಿದ್ದೆ, ಆ ಮಗುವಿಂದಾದರೂ ನನ್ನ ಜೀವನ ಖುಷಿಯಾಗಿರುತ್ತೆ ಅಂತ, ನೋಡಿದರೆ ಆ ಮಗುನೂ ಸತ್ತೋಯ್ತು ಅಂತ ಹೇಳ್ತಿದೆಯಲ್ಲ ಅಂತ ಹೇಳ್ತಾನೆ ಇಲ್ಲಿ ಬಾಲ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.